ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಯಾರೆಲ್ಲ GDS ಗೆ ಅಪ್ಲೈ ಮಾಡಬೇಕು ಅಂತ ವೇಟ್ ಮಾಡ್ತಾ ಇದ್ದೀರಾ ಅವರೆಲ್ಲ ಈ ವಿಡಿಯೋ ನೋಡಲೇಬೇಕಾದಂಥ ವಿಡಿಯೋ ಆಗಿರುತ್ತೆ. ಯಾಕಪ್ಪ ಅಂದರೆ ಈ ವಿಡಿಯೋದಲ್ಲಿ ನಾನು ಎಲ್ಲಾದರೂ GDS ಅಪ್ಲಿಕೇಶನ್ ಬಗ್ಗೆ ಯಾವಾಗ ಸ್ಟಾರ್ಟ್ ಆಗುತ್ತೆ, ಯಾವಾಗ ನಿಮಗೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಅಪ್ಲಿಕೇಶನ್ ಹಾಕಬೇಕಂದ್ರೆ, ಮತ್ತು ಇಲ್ಲಿ ಫೀಸ್ ಎಷ್ಟಿರುತ್ತೆ, ಎಲ್ಲ ಥರ ಡೀಟೇಲ್ಸ್ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋನ ಲೈಕ್ ಮಾಡಿ, ಆದಷ್ಟು ಜನರಿಗೆ ಶೇರ್ ಮಾಡಿ. ಏನಪ್ಪ ಅಂದರೆ GDS ಅಪ್ಲಿಕೇಶನ್ನ ಇನ್ನೂ ಬಿಟ್ಟಿದ್ದಾರಾ ಅಂತ ಕೇಳಿದ್ರೆ ಇನ್ನೂ ಬಿಟ್ಟಿಲ್ಲ. ಮತ್ತೆ ನೋಟಿಫಿಕೇಶನ್ ಏನಾದರೂ ರಿಲೀಸ್ ಆಗಿದೆ ಅಂದ್ರೆ ಇನ್ನು ನೋಟಿಫಿಕೇಶನ್ ಕೂಡ ಇನ್ನೂ ರಿಲೀಸ್ ಮಾಡಿಲ್ಲ. ಬಟ್ ರಿಲೀಸ್ ಆಗತ್ತೆ ಅಂತ ಎಕ್ಸ್ಪೆಕ್ಟೇಷನ್ ಇದೆ. ಬಟ್ ರಿಲೀಸ್ ಆಗತ್ತೆ, ಈ ಮಂತಲ್ಲೇ ರಿಲೀಸ್ ಆಗತ್ತೆ. ಅದನ್ನ ರಿಲೀಸ್ ಆದ್ಮೇಲೆ ನಾನೇ ನಂದು ಚಾನಲಲ್ಲಿ ವಿಡಿಯೋ ಮಾಡಿ ಹಾಕಿರ್ತೀನಿ, ನೀವು ನೋಡ್ಬೋದು ಆವಾಗ. ಬಟ್ ಇವಾಗ ಏನಪ್ಪಾ ಅಂದ್ರೆ ನೀವೇನಾದ್ರೂ ಇದಕ್ಕೆ GDSಗೆ ಅಪ್ಲೈ ಮಾಡಬೇಕು ಅಂತ ಅನ್ಕೊಂಡಿದ್ರೆ, ನಿಮ್ಮ ಹತ್ರ ಮುಂಚೆ ಏನೇನು ನೀವು ನೋಡ್ಕೋಬೇಕು ಅಂದ್ರೆ, ನಿಮ್ಮ ಹತ್ರ ಇನ್ಕಮ್ ಕಾಸ್ಟು, ಮತ್ತೆ ನಿಮ್ದು ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು ಏನೇ ಆದರೂ ಅಪ್ಡೇಟ್ ಮಾಡೋದಿದ್ರೆ ಅಪ್ಡೇಟ್ ಮಾಡ್ಕೊಳ್ಳಿ. ಮತ್ತೆ ಇನ್ಕಮ್ ಕಾಸ್ಟಲ್ಲಿ ಸ್ವಲ್ಪ ಚೇಂಜಸ್ ಬಂದಿದೆ ಈ ಸರಿ. ಅಂದ್ರೆ ನಿಮಗೆ ಇದು ನಿಮ್ಮ ಕಾಸ್ಟ್ ವೈಸು ಚೇಂಜಸ್ ಮಾಡಿದ್ದಾರೆ. ಅಂದ್ರೆ ನಿಮ್ಮ ಕಾಸ್ಟ್ ಅಲ್ಲಿ ಕೂಡ ಚೇಂಜ್ ಮಾಡಿದ್ದಾರೆ. ಅದಕ್ಕೆ ಹೊಸ ಕಾಸ್ಟು ಇನ್ಕಮ್ ನೀವು ರೆಡಿ ಮಾಡಿಸ್ಕೋಬೇಕು, ಅದನ್ನ ರೆಡಿ ಮಾಡಿಸ್ಕೊಳ್ಳಿ. ಮತ್ತೆ ನಿಮ್ಗೆ ಬೇರೆ ಏನಾದ್ರು ಇವಾಗ ಗ್ರಾಮೀಣ ಮಾಧ್ಯಮ, ಕನ್ನಡ ಮಾಧ್ಯಮ ಕೂಡ ಕಲ್ತಿರ್ತೀರ ಕೆಲವೊಬ್ರು, ಅವ್ರದ್ದು ಕೂಡ ಗ್ರಾಮೀಣ ಮಾಧ್ಯಮ ಸರ್ಟಿಫಿಕೇಟ್ ಬರುತ್ತೆ ನಿಮ್ಗೆ. ನೀವು ಎಲ್ಲಿವರೆಗೂ ನೀವು ಒಂದನೇ ತರಗತಿಯಿಂದ 10ನೇ ತರಗತಿ ಒಳಗೆ ನೀವು ಎಲ್ಲಾದ್ರೂ ಹಳ್ಳಿಯಲ್ಲಿ ಕಲ್ತಿದ್ರೆ ಅಲ್ಲಿ ಹೋಗಿ ಕನ್ನಡ ಮಾಧ್ಯಮ, ಗ್ರಾಮೀಣ ಮಾಧ್ಯಮನ ಬರ್ಬೇಕಾಗತ್ತೆ. ಅದು ಸರ್ಟಿಫಿಕೇಟ್ ಇಲ್ಲಿ ಅಪ್ಲೋಡ್ ಮಾಡಿದ್ರೆ ನಿಮ್ಗೆ ಬೇಗ ನಿಮ್ದು ಬೇರೆ ಕ್ಯಾಂಡಿಡೇಟ್ಗಿಂತ ನಿಮ್ಗೆ ಹೆಚ್ಚು ಆದ್ಯತೆಯನ್ನ ಕೊಡ್ತಾರೆ. ಯಾಕಪ್ಪ ಅಂದ್ರೆ ನೀವು ಕನ್ನಡ ಗ್ರಾಮೀಣ ಮಾಧ್ಯಮದವರಾಗಿದ್ರಿಂದ ನಿಮ್ಗೆ ಮೊದಲ ಆದ್ಯತೆಯನ್ನ ಕೊಡ್ತಾರೆ. ಅದಕ್ಕೋಸ್ಕರ ಅವೆಲ್ಲ ರೆಡಿ ಮಾಡ್ಕೊಳ್ಳಿ. ಯಾವಾಗ ನೋಟಿಫಿಕೇಶನ್ ರಿಲೀಸ್ ಆಗತ್ತೆ ಆವಾಗ ನಾನೇ ವಿಡಿಯೋ ಮಾಡಿ ಹಾಕಿರ್ತೀನಿ, ಅವಾಗಿನ್ನು ನೋಡಿ. ಇವಾಗಿನ್ನು ಸ್ಟಾರ್ಟ್ ಆಗಿಲ್ಲ ಅಪ್ಲಿಕೇಶನ್, ಯಾವುದೇ ತರ ಸ್ಟಾರ್ಟ್ ಆಗಿಲ್ಲ. ತುಂಬಾ ಜನ ಸುಮ್ನೆ ಏನೇನೋ ಮಾಡಿ ಹಾಕ್ತಾರೆ. ನಾನು ಕೂಡ ರಿಲೀಸ್ ಆಗಿದೇನೋ, ಸ್ಟಾರ್ಟ್ ಆಗಿದೇನೋ ಅಂತ ಅನ್ಕೊಂಡೆ. ಬಟ್ ಯಾವುದೇ ತರ ಆ ತರ ಅಫಿಷಿಯಲ್ ನೋಟಿಫಿಕೇಶನ್ ಬಂದಿದೆ. ಅದಕ್ಕೆ ನೀವೇನು ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾವಾಗ ಬಿಡ್ತಾರೆ ಅವಾಗ ನಾನು ಅಪ್ಲಿಕೇಶನ್ದು ಏನ್ ಇದೆ ಎಲ್ಲ ಡೀಟೇಲ್ಸು ಇದೇ ಚಾನಲ್ ಅಲ್ಲಿ ಕೊಡ್ತಾ ಇರ್ತೀನಿ. ಅದಕ್ಕೋಸ್ಕರ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಈ ವಿಡಿಯೋನ ಲೈಕ್ ಮಾಡಿ, ಆದಷ್ಟು ಜನರಿಗೆ ಶೇರ್ ಮಾಡಿ. ಯಾಕಪ್ಪ ಅಂದ್ರೆ ಒಳ್ಳೆ ಮಾಹಿತಿ, ಕರೆಕ್ಟ್ ಆಗಿರೋ ಮಾಹಿತಿ ಜನರಿಗೆ ಸಿಗ್ಬೇಕು ಅನ್ನೋದೇ ನಮ್ದೊಂದೇ ಇದು ತಾತ್ಪರ್ಯ ಆಗಿರುತ್ತೆ. ಅದಕ್ಕೋಸ್ಕರನೇ ಈ ವಿಡಿಯೋ ಮಾಡ್ತಾ ಇರೋದು. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಸೋ ಮಚ್.